ಹುಬ್ಬಳ್ಳಿಯ ಸೆಂಟ್ರಲ್ನಲ್ಲಿ ವೋಟರ್ ಲಿಸ್ಟ್ ಪಾಲಿಟಿಕ್ಸ್ ನಡೀತಿದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ವಿರುದ್ಧ ಈ ಸಂಬಂಧ ದೂರನ್ನ ನೀಡಲಾಗಿದೆ. ಎಸ್ಐಆರ್ನಲ್ಲಿ ನಿಯಮ ಉಲ್ಲಂಘನೆಯ ಆರೋಪ ಕೇಳಿಬಂದಿದೆ. ಕೆರಳಿದ ಕೈ ಸೆಂಟ್ರಲ್ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗೆ ದೂರನ್ನ ನೀಡಿದ್ದಾರೆ. ಯುವ ಕೈ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ದೂರನ್ನ ನೀಡಿದ್ದಾರೆ. ಎಸ್ಐಆರ್ನಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. ಸೆಂಟ್ರಲ್ ಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಗೆ ದೂರನ್ನ ಕೊಟ್ಟಿದ್ದಾರೆ. ಯುವ ಕೈ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ದೂರಿತ್ತಿದ್ದಾರೆ. ಬಿಎಲ್ಒ ಇಲ್ಲದೆ ಇದ್ರೂ ಕೂಡ ಮಹೇಶ್ ತೆಂಗಿನಕಾಯಿ ಫಾರ್ಮ್ ಅನ್ನು ವಿತರಣೆ ಮಾಡಿದ್ದಾರೆ ಜನರಿಗೆ ಅಂತ. ಬೂತ್ ಮಟ್ಟಕ್ಕೆ ತೆರಳಿ ಫಾರ್ಮ್ ವಿತರಿಸಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಎಲ್ಒ ಜೊತೆ BLA 1 ಅಥವಾ BLA 2 ಮಾತ್ರ ಇರಬೇಕಾಗುತ್ತೆ. ಆದರೆ ಚುನಾವಣಾ ಆಯೋಗದ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಶಾಸಕ ತೆಂಗಿನಕಾಯಿ ಅನ್ನುವಂಥ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದು, ದೂರಿನಲ್ಲಿ ನಿಯಮ ಉಲ್ಲಂಘನೆಗಳ ಆರೋಪವನ್ನು ಉಲ್ಲೇಖಿಸಿದ್ದಾರೆ. ಮಹೇಶ್ ತೆಂಗಿನಕಾಯಿ ಶಾಸಕ ಮಹೇಶ್ ಅಂದರೆ ಇಲ್ಲಿ ಮಹೇಶ್ ತೆಂಗಿನಕಾಯಿ ವಿರುದ್ಧ ಕೇಳಿಬರ್ತಾ ಇರುವಂಥ ಗಂಭೀರ ಆರೋಪ ಇದು. ಬಿಜೆಪಿಯ ಶಾಸಕ ಮಹೇಶ್ ತೆಂಗಿನಕಾಯಿ ನಿಯಮವನ್ನು ಉಲ್ಲಂಘನೆ ಮಾಡಿ BLO ಅನುಪಸ್ಥಿತಿಯಲ್ಲಿ ತಾವೇ ಫಾರ್ಮ್ ಅನ್ನು ವಿತರಣೆ ಮಾಡಿದ್ದಾರೆ ಅನ್ನುವಂಥದ್ದು ಅವರು ಮಾಡ್ತಾ ಇರುವಂಥ ಗಂಭೀರವಾದಂಥ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಅವರಿಂದ. ಮಂಜುನಾಥ್, BLO ಅನುಪಸ್ಥಿತಿಯಲ್ಲಿ ಶಾಸಕರು ಫಾರ್ಮ್ ವಿತರಣೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಯಾವ ರೀತಿ SIR ಪ್ರಕ್ರಿಯೆಯ ನಿಯಮಗಳನ್ನು ಉಲ್ಲಂಘನೆ ಆಗಿರುವಂಥದ್ದು ಮಹೇಶ್ ತೆಂಗಿನಕಾಯಿ ಅವರಿಂದ? ಎಸ್ ವಸಂತ್, ಈ ಒಂದು ಘಟನೆ ಈಗ ಹುಬ್ಬಳ್ಳಿಯಲ್ಲಿ ನಡೆದಿರುವಂತದ್ದು. ಮತದಾನ ಪರಿಷ್ಕರಣೆ ಏನು ನಡೀತಾ ಇದೆ ರಾಜ್ಯದಲ್ಲಿ, ಒಂದಲ್ಲ ಒಂದು ರೀತಿಯಾಗಿ ಜಟಾಪಟಿಗಳು ಆಡಳಿತ ಮತ್ತು ವಿರೋಧ ಪಕ್ಷಗಳು ನಡೀತಾನೆ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ರಾಮನಗರದಲ್ಲಿ ವಿಡಿಯೋಗಳನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹೊರ ಹಾಕಿದ ಬೆನ್ನಲ್ಲೇ ಈಗ ಧಾರವಾಡದಲ್ಲಿಯೂ ಕೂಡ ಅಂತಹ ಘಟನೆಗಳು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂತದ್ದು. ಹುಬ್ಬಳ್ಳಿಯ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಆದಂತಹ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಎಮಿರೇಷನ್ ಫಾರ್ಮ್ ಅನ್ನು BLOಗಳು ನೀಡಬೇಕಾದ ಸಂದರ್ಭದಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಇರುವಂತಹ ಫೋಟೋಗಳು ಈಗ ವೈರಲ್ ಆಗಿರುವಂತದ್ದು. ಇದನ್ನೇ ಮುಂದಿಟ್ಟುಕೊಂಡು ಈಗ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಜತ್ ಉಳ್ಳಾಗಡ್ಡಿ ಮಠ ಅವರು ಚುನಾವಣಾ ಆಯೋಗಕ್ಕೆ ಈಗ ಒಂದು ದೂರನ್ನು ಕೂಡ ನೀಡಿದ್ದಾರೆ. ಕಾನೂನು ಕ್ರಮಗಳನ್ನು ಈಗ ಕೈಗೊಳ್ಳಬೇಕು. ಯಾಕಂದ್ರೆ ಚುನಾವಣಾ SIR ಪ್ರಕ್ರಿಯೆಯ ನಿಯಮವನ್ನು ಗಾಳಿಗೆ ತೂರಿ ಶಾಸಕರು ಈಗ BLOಗಳ ಮೇಲೆ ದಲಿತ ಮತ್ತು ಮುಸ್ಲಿಂ ಓಟಗಳ ಡಿಲೀಟ್ ಮಾಡುವಲ್ಲಿ ಪ್ರಭಾವ ಬೀಳಿಸಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಈಗ ರಜತ್ ಉಳ್ಳಾಗಡ್ಡಿ ಮಾಡುವ ಮೂಲಕ ಕಾನೂನು ಕ್ರಮವನ್ನು ಕೈಗೊಳ್ಳುವಂತೆ ಈಗಾಗಲೇ ಆಗ್ರಹ ಮಾಡಿ ಚುನಾವಣಾ ಆಯೋಗಕ್ಕೂ ಕೂಡ ಒಂದು ಪತ್ರವನ್ನು ಬರೆದಿರುವಂತದ್ದು ವಸಂತ್. ಈಗ BLO ಜೊತೆ BLA 1 ಅಥವಾ BLA 2 ಮಾತ್ರ ಇರಬೇಕಾಗುತ್ತೆ. ಆದರೆ ಶಾಸಕರಲ್ಲಿ ಎಂಟ್ರಿ ಕೊಡ್ತಾರೆ ಅಂತಂದ್ರೆ ಇದು ಸಹಜವಾಗಿಯೇ ಇದು ಒಂದಷ್ಟು ನಿಯಮಗಳ ಉಲ್ಲಂಘನೆ ಆಗುತ್ತೆ. ಈಗ ರಜತ್ ಅವರು ಕೊಟ್ಟಿರುವಂಥ ದೂರಿನಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಅಂತ? ಪ್ರಮುಖವಾಗಿ ವಸಂತ ಇಲ್ಲಿ ನೋಡ್ಬೇಕಂತಂದ್ರೆ ಏನು ರಜತ್ ಉಳ್ಳಾಗಡ್ಡಿ ಅವರು ಏನೋ ಒಂದು ಚುನಾವಣಾ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂತದ್ದು ಮುಸ್ಲಿಂ ಮತ್ತು ದಲಿತ ಓಟುಗಳನ್ನು ಡಿಲೀಟ್ ಮಾಡಲು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು BLOಗಳ ಮೇಲೆ ಪ್ರಭಾವ ಬೀರ್ತಾ ಇದ್ದಾರೆ. ಇದರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಈಗ ಪತ್ರದಲ್ಲಿ ಉಲ್ಲೇಖ ಮಾಡಿ ಒಂದು ಆಗ್ರಹ ಕೂಡ ಮಾಡಿರುವಂತದ್ದು. ಅವರು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ BLOಗಳು ಎಮಿರೇಷನ್ ಫಾರ್ಮ್ ನೀಡಬೇಕಾದ್ರೆ ಶಾಸಕರು ಇರಬಾರದು ಎಂಬ ನಿಯಮಗಳು ಕೂಡ ಸಾಕಷ್ಟಿದೆ. ಈ ನಿಯಮಗಳನ್ನು ಯಾಕೆ ಶಾಸಕರು ಕೈ ಬಿಟ್ಟು ಮರೆತು ಬಿಟ್ರ ಎಂಬ ಮಾತುಗಳು ಈಗ ಪ್ರಶ್ನೆಗೂ ಉದ್ಭವ ಆಗಿರುವಂತದ್ದು ವಸಂತ್. ಇನ್ನೊಂದು ವಿಚಾರ ಹೇಳ್ಬೇಕಂತಂದ್ರೆ ಈಗಾಗಲೇ ಚುನಾವಣಾ SIR ಪ್ರಕ್ರಿಯೆಗೆ ಸಾಕಷ್ಟು ನಿಯಮಬದ್ಧವಾಗಿ ಮನೆ ಮನೆಗೆ ತೆರಳಿ ಮಾಡಬೇಕು ಎಂಬ ನಿಯಮಗಳು ಕೂಡ ಇವೆ. ಕೆಲವು ಕಡೆಗೆ ಈಗಾಗಲೇ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಕೆಲವು ಕಡೆಗೆ ಮಠ ಮಂದಿರ ಅಂಗನವಾಡಿಗಳ ಕೇಂದ್ರಗಳಲ್ಲಿ ಒಟ್ಟಾಗಿ ಕೂಡಿಸಿಕೊಂಡು SIR ಪ್ರಕ್ರಿಯೆ ನಡೀತಾ ಎನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಇದರ ಜೊತೆಗೆ ಈಗ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮೇಲೆ ಒಂದು ಗಂಭೀರ ಆರೋಪವನ್ನು ರಜತ್ ಉಳ್ಳಾಗಡ್ಡಿ ಮಾಡಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಕೂಡ ಈಗ ಮಾಡಿರುವಂತದ್ದು ವಸಂತ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.